ಹಾಯ್, ಎಲ್ಲರಿಗೂ ನಮಸ್ಕಾರ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಆಧುನಿಕ ಭಾರತದ ಇತಿಹಾಸ, ಪ್ರೋಗ್ರಾಮ್ ಬಿ ಎ ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಹಿಸ್ಟ್ರಿ, ವಿಷಯ ಇತಿಹಾಸ, ಸೆಮಿಸ್ಟರ್ 5th ಸೆಮಿಸ್ಟರ್, ಯೂನಿವರ್ಸಿಟಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಬಳ್ಳಾರಿ, ಸೆಷನ್ 20ನೇ ಸೆಷನ್ ಆಗಿರುತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂದರೆ ಆಧುನಿಕ ಭಾರತದ ಇತಿಹಾಸ 1707ರಿಂದ 1856ರವರೆಗೆ ಒಟ್ಟಾರೆಯಾಗಿ ಇಲ್ಲಿವರೆಗೆ ನಡೆದಿರುವಂತಹ ವಿಷಯಗಳು ಈ ಪತ್ರಿಕೆ ಒಳಗೊಂಡಿರುತ್ತೆ. ಲಾರ್ಡ್ ಕಾರ್ನ್ ವಾಲಿಸ್ ಆ್ಯಂಡ್ ಲಾರ್ಡ್ ವೆಲ್ಲೆಸ್ಲೆ, ಇದು ಎರಡನೇ ಯೂನಿಟ್ ಆಗಿದ್ದು ಲಾರ್ಡ್ ಕಾರ್ನ್ ವಾಲಿಸ್ ಮತ್ತು ಲಾರ್ಡ್ ವೆಲ್ಲೆಸ್ಲಿ ಎನ್ನುವಂತಹ ಪಾಠವಾಗಿರುತ್ತೆ. ಅದರಲ್ಲಿ ಟಾಪಿಕ್ಕು ಇವತ್ತಿನ 20ನೇ ಸೆಷನ್ಗೆ ಸಂಬಂಧಪಟ್ಟ ಹಾಗೆ ಅರ್ಲಿ ಲೈಫ್ ಆ್ಯಂಡ್ ರೈಸ್ ಆಫ್ ಹೈದರ್ ಅಲಿ, ಅಂದರೆ ಹೈದರ್ ಅಲಿಯ ಒಂದು ಪ್ರಾರಂಭಿಕ ಜೀವನ ಮತ್ತು ಆತನ ಅಧಿಕಾರದ ಬೆಳವಣಿಗೆ ಅಥವಾ ಆತನ ಒಂದು ಆಡಳಿತಾತ್ಮಕ ಮುನ್ನಡೆಗೆ ಇರುವಂತಹ ಒಂದು ಸಾಧನೆ ಅಂತಲೂ ನಾವು ಕರಿಬೋದು. ದ ರೈಸ್ ಆಫ್ ಹೈದರ್ ಅಲಿಯ ಒಂದು ಪ್ರಾರಂಭಿಕ ಜೀವನ ಮತ್ತು ಆತನ ಏಳಿಗೆಯ ಸಾಧನೆಯನ್ನು ನಾವು ಚರ್ಚೆ ಮಾಡೋದಾದರೆ, ಹೈದರ್ ಅಲಿ ವಾಸ್ ಬಾರ್ನ್ ಅಟ್ ಬೂದಿಕೋಟೆ ಇನ್ AD 1722 ಇನ್ ಕಿಂಗ್ಡಮ್ ಆಫ್ ಮೈಸೂರು ಇನ್ ಸೌತ್ ಇಂಡಿಯಾ ಅಂತ ಈ ಸೆಂಟೆನ್ಸ್ ಆಗಿದೆ. ಇದರ ಅರ್ಥ ಏನಂತಂದರೆ, ಅಥವಾ ಮೈಸೂರು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯ ಬೂದಿಕೋಟೆ ಎನ್ನುವಂಥ ಸ್ಥಳದಲ್ಲಿ ಹೈದರ್ ಅಲಿ ಎನ್ನುವಂಥವನು 1722ರಲ್ಲಿ ಜನ್ಮಿಸ್ತಾನೆ. ಇಲ್ಲಿ ಪ್ರಮುಖವಾಗಿ ಹೈದರ್ ಅಲಿಯ ಒಂದು ಹುಟ್ಟು ಎನ್ನುವಂಥದ್ದೇ ಮಹಾನ್ ತಿರುವಿಗೆ ಒಂದು ಕಾರಣವಾಗುತ್ತೆ ಅಂತ ನಾವು ಕರಿಬೋದು. ಏಕೆಂದರೆ ಭಾರತದಲ್ಲಿ ಇಂಗ್ಲೀಷರಿಗೆ ಒಬ್ಬ ದಿಟ್ಟ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ, ಒಬ್ಬ ಹೋರಾಟಗಾರ, ಒಬ್ಬ ಇಂಗ್ಲೀಷರಿಗೆ ಪ್ರತ್ಯುತ್ತರವನ್ನು ನೀಡಲಿಕ್ಕೆ ಇರುವಂತಹ ಒಬ್ಬ ಧೀರ ಅಂತಂದರೆ ನಾವು ಹೈದರ್ ಅಲಿ ಅಂತ ಕರಿತೀವಿ. ಈತ ಬೂದಿಕೋಟೆ ಎನ್ನುವಂಥ ಸ್ಥಳದಲ್ಲಿ ಜನ್ಮಿಸ್ತಾನೆ. ಎರಡನೇ ಪಾಯಿಂಟ್ ಈಸ್ ಏನ್ಸೆಸ್ಟರ್ಸ್ ಕೇಮ್ ಟು ಡೆಲ್ಲಿ ಫ್ರಮ್ ಗುಲ್ಬರ್ಗಾ ಅಂತ ನಾವು ಕರಿತೀವಿ. ಇದರ ಅರ್ಥ ಏನಂತಂದರೆ, ಇಲ್ಲಿ ಈತನ ಪೂರ್ವಜರು ಅಂದರೆ ಹೈದರ್ ಅಲಿಯ ಪೂರ್ವಜರು ಇವರು ಮೂಲತಃ ಅರಬ್ ಎನ್ನುವಂಥ ಪ್ರದೇಶದ ಕುರೈಶಿ ಎನ್ನುವಂಥ ಪಂಗಡಕ್ಕೆ ಅಥವಾ ಜನಾಂಗಕ್ಕೆ ಸಂಬಂಧಪಟ್ಟವರಾಗಿದ್ದು, ಇರಾಕ್ ಮತ್ತು ಇರಾನ್ ಮೂಲಕ ಭಾರತದ ದೆಹಲಿ ಎನ್ನುವಂಥ ಸ್ಥಳಕ್ಕೆ ಬರ್ತಾರೆ. ಅಲ್ಲಿದ್ದ ಇವರು ಗುಲ್ಬರ್ಗ ಎನ್ನುವಂಥ ಸ್ಥಳಕ್ಕೆ ಮತ್ತೆ ಮೈಗ್ರೇಷನ್ ಆಗ್ತಾರೆ, ವಲಸೆ ಬರ್ತಾರೆ. ಈಗ ಇವರ ಪೂರ್ವಜರು ಅರಬ್ ಎನ್ನುವಂಥ ಪ್ರದೇಶದಿಂದ ಭಾರತಕ್ಕೆ ವಲಸೆ ಬಂದಿದ್ದರು ಅಂತ ನಾವು ಕರಿತೀವಿ. ಈಸ್ ಫಾದರ್ ಫೇತೆ ಮಹಮ್ಮದ್ ವಾಸ್ ಎ ಜೂನಿಯರ್ ಆಫೀಸರ್ ಇನ್ ದ ಆರ್ಮಿ ಅಂಡ್ ಈ ವಾಸ್ ಕಿಲ್ಡ್ ಇನ್ ದ ಬ್ಯಾಟಲ್ ಫೇಲ್ಡ್ ವೆನ್ ಹೈದರ್ ಅಲಿ ವಾಸ್ ಹಾರ್ಡ್ಲಿ 6 years old. ಹೈದರ್ ಅಲಿಯ ತಂದೆ ಫೇತೆ ಮಹಮ್ಮದ್ ಎನ್ನುವಂತಹ ವ್ಯಕ್ತಿ ಒಬ್ಬ ಸೈನಿಕ ಅಧಿಕಾರಿಯಾಗಿ ಶಿರಾದ ನವಾಬನ ಹತ್ರ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಆತ ಮಾಡಿರುವಂತಹ ಒಂದು ಗಣನೀಯ ಸೇವೆಯನ್ನು ಮೆಚ್ಚಿ ಬೂದಿಕೋಟೆ ಎನ್ನುವಂಥ ಸ್ಥಳವನ್ನು ಜಾಗೀರುವನ್ನಾಗಿ ಕೊಟ್ಟಿರ್ತಾನೆ. ಹೀಗಾಗಿ ಈತ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನೆಗಳನ್ನು, ಯುದ್ಧದಲ್ಲಿ ಶೌರ್ಯವನ್ನು ಮಾಡಿದ್ರೂ ಕೊನೆಯದಾಗಿ ಇಲ್ಲಿ ರಸೂಲ್ಲಾ ಖಾನ್ ಎನ್ನುವಂಥವನು ಇನ್ನೊಬ್ಬನ ಜೊತೆಗೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಇವನು ಮರಣಕ್ಕೆ ತುತ್ತಾಗ್ತಾನೆ. ಇವನು ಮರಣಕ್ಕೆ ತುತ್ತಾದಾಗ ಹೈದರ್ ಅಲಿ ಎನ್ನುವಂಥವನು ಕೇವಲ 6 ವರ್ಷದ ಬಾಲಕನಾಗಿರ್ತಾನೆ ಅಂತ ನಮಗೆ ಗೊತ್ತಾಗುತ್ತೆ. ಆಫ್ಟರ್ ಬೀಯಿಂಗ್ ಯಂಗ್, ಹೈದರ್ ಅಲಿ ವಾಸ್ ದ ರಿಕ್ರೂಟೆಡ್ ಇನ್ ದ ಆರ್ಮಿ ಹ್ಯಾಸ್ ಎ ಸೋಲ್ಜರ್, ಬಟ್ ಸೂನ್ ಹಿ ಗಾಟ್ ಆನರಬಲ್ ಪೋಸ್ಟ್ ಡ್ಯೂ ಟು ಹೀಸ್ ಎಬಿಲಿಟಿ ಅಂಡ್ ಕೆಪಬಿಲಿಟಿ. ಈತ ಆತನ ಸೋದರ ಸಂಬಂಧಿಯ ಹತ್ತಿರ ಹೋದಾಗ ಅಥವಾ ಆತನ ಆರೈಕೆಯಲ್ಲಿ ಪೋಷಣೆಯಲ್ಲಿ ಬೆಳೆದಾಗ ಅಂತಿಮವಾಗಿ ಹೈದರ್ ಸಾಹೇಬ ಎನ್ನುವಂಥ ಈತನ ಸಂಬಂಧಿಕ ಅಥವಾ ಚಿಕ್ಕಪ್ಪ ಎನ್ನುವಂಥವನು ಇವನನ್ನು ಮೈಸೂರಿನ ರಾಜ್ಯದಲ್ಲಿ ಒಬ್ಬ ಸೈನಿಕನನ್ನಾಗಿ ಸೇವೆಗೆ ಸಲ್ಲಿಸ್ತಾನೆ. ಇವನು ಒಬ್ಬ ಸೈನಿಕನಾಗಿದ್ದರೂ ಆತನ ಪ್ರಾಮಾಣಿಕತೆ, ಆತನ ನಿಷ್ಠೆ ಮತ್ತು ಆತನ ಬುದ್ಧಿವಂತಿಕೆ ಮತ್ತು ಚತುರ ನೀತಿಯಿಂದ ಇವನು ತನ್ನ ಸಾಮರ್ಥ್ಯಕ್ಕನುಗುಣವಾಗಿ ಹುದ್ದೆಯನ್ನು ಪಡೆದುಕೊಳ್ತಾನೆ ಅಂತ ನಾವು ನೋಡ್ಬೋದು. ಹೀಗೆ ಒಬ್ಬ ವ್ಯಕ್ತಿ ಎನ್ನುವಂಥವನು ಆತನ ಶಕ್ತಿ, ಸಾಮರ್ಥ್ಯ ಮತ್ತು ಪ್ರಾಮಾಣಿಕತೆಯಿಂದ ಆತ ಮೇಲೆ ಬರಬೇಕೇ ವಿನಃ ಅಡ್ಡ ಮಾರ್ಗಗಳಿಂದ ಬರಬಾರ್ದು ಎನ್ನಲಿಕ್ಕೆ ಹೈದರ್ ಅಲಿ ಎನ್ನುವಂಥವನು ತುಂಬ ಒಬ್ಬ ವಾಸ್ತವ ಉದಾಹರಣೆ ಅಂತ ನಾವು ಕರಿತಾ ಹೋಗ್ಬೋದು. ಅದಾದ ನಂತರದಲ್ಲಿ
ಇಲ್ಲಿ ನಮಗೆ ಫಿಫ್ತ್ ಒನ್ ಪಾಯಿಂಟ್, ದಿ ಲೆಟರ್ ವಾಸ್ ಗ್ರೇಟ್ಲಿ ಇಂಪ್ರೆಸ್ಡ್ ಬೈ ದ ಮ್ಯಾನ್ಲಿ ಕ್ವಾಲಿಟೀಸ್ ಆಫ್ ಹೈದರ್ ಅಲಿ ಆ್ಯಂಡ್ ಅಪಾಯಿಂಟೆಡ್ ಹಿಮ್ ಹ್ಯಾಸ್ ದ ಕಮಾಂಡರ್ ಇನ್ ಆರ್ಮಿ. ನಮಗೆ ಈತನ ಒಂದು ಯುದ್ಧದ ನೀತಿ, ಈತನ ಒಂದು ಸೈನಿಕ ಸಾಮರ್ಥ್ಯವನ್ನು ನೋಡಿದಾಗ ನಿಜವಾಗ್ಲೂ ಈತನ ಕ್ವಾಲಿಟಿಗೆ ತಕ್ಕ ಹಾಗೆ, ಇವನ ಒಂದು ಸಾಮರ್ಥ್ಯಕ್ಕೆ ತಕ್ಕವಾಗಿರ್ತಕ್ಕಂತಹ ಒಂದು ಪದವಿಯನ್ನು ಪಡೆದುಕೊಂಡ ಒಬ್ಬ ಒಳ್ಳೆ ವ್ಯಕ್ತಿಗೆ ಒಳ್ಳೆ ಹುದ್ದೆ ಎನ್ನುವಂಥದ್ದು ಸಿಕ್ತೆ ಎನ್ನಲಿಕ್ಕೆ ಸಮರ್ಥವಾಗಿರ್ತಕ್ಕಂಥವನು, ಸೂಟೇಬಲ್ ಪರ್ಸನ್ ಅಂತಂದರೆ ಹೈದರ್ ಅಲಿ ಎನ್ನುವಂಥವನಂತ ನಾವು ಕರಿತೀವಿ. ಹಾಗಾಗಿ ಇವನು ಮುಂದೆ ಆಗುವಂತಹ ದೊಡ್ಡ ವ್ಯಕ್ತಿತ್ವಕ್ಕೆ ಇಂದಿನ ಒಂದು ಕನ್ನಡ ಎನ್ನುವಂಥದ್ದು, ಆತನ ಕೆಲಸ ಎನ್ನುವಂಥದ್ದು ತೋರಿಸ್ತಾ ಇತ್ತು ಅಂತ ನಾವು ನೋಡ್ತೀವಿ. ಹೀಗೆ ಹಂತ ಹಂತವಾಗಿ ಮುಂದೆ ಆರ್ಮಿಯ ಕಮಾಂಡರ್ ಆಗಿ ನೇಮಕಗೊಳ್ತಾನೆ ಅಂತ ನಾವು ನೋಡ್ಬೋದು. He also got him trained through the French officer in the European style of warfare and powerful artillery was organized. ಇವನು ಕರ್ನಾಟಕ ಯುದ್ಧಗಳಲ್ಲಿ ಸಾಕಾದಷ್ಟು ಇಂಗ್ಲಿಷರು ಮತ್ತು ಫ್ರೆಂಚರ ಯುದ್ಧದ ನೀತಿಯನ್ನು ಮೋಸಕ್ಕೆ ಮೋಸ, ಯುದ್ಧಕ್ಕೆ ಯುದ್ಧ, ಸುಳ್ಳಿಗೆ ಸುಳ್ಳು, ವಂಚನೆಗೆ ವಂಚನೆ, ಶೌರ್ಯಕ್ಕೆ ಶೌರ್ಯ ಎನ್ನುವಂಥದ್ದನ್ನು ಮನಗಂಡಿರ್ತಕ್ಕಂಥ ಇವನು ಸಾಕಾದಷ್ಟು ಫ್ರೆಂಚ್ ಅಧಿಕಾರಿಗಳಿಂದ ತರಬೇತಿಯನ್ನು ಪಡ್ಕೊಳ್ತಾನೆ. ಆತನ ಕೈ ಕೆಳಗಿರ್ತಕ್ಕಂಥ ಸೋಲ್ಜರ್ಸ್ಗಳಿಗೆ ತರಬೇತಿಯನ್ನು ಕೊಡಿಸಿದ. ಹೀಗೆ ಯುರೋಪಿನ ಮಾದರಿಯಲ್ಲಿ ಸೈನಿಕರನ್ನು ಟ್ರೈನಪ್ ಮಾಡಿ ಒಂದು ಸಂಘಟನೆಯನ್ನಾಗಿ ಮಾಡಿದ. ಸೈನಿಕರಲ್ಲಿ ಸಂಘಟನೆ ಇರಬೇಕು, ಶಕ್ತಿ ಮತ್ತು ಸಾಮರ್ಥ್ಯ ಎನ್ನುವಂಥದ್ದು ಇದ್ದಾಗ ಶತ್ರು ನಮಗಿಂತ ಬಲಶಾಲಿ ಆಗಿದ್ದರೂ ಅವನನ್ನು ಉಡೀಸ್ ಮಾಡಬಹುದು. ಅಂಥ ಒಂದು ಸ್ಕಿಲ್ಲನ್ನು ನಾವು ಯಾರಿಗೂ ಕಡಿಮೆ ಇಲ್ಲ ಎನ್ನುವಂಥದ್ದನ್ನು ಹೈದರ್ ಅಲಿ ತೋರಿಸಿಕೊಟ್ಟ ಅಂತ ನಾವು ನೋಡ್ಬೋದು. ವರ್ಕ್ಸ್ ಆಫ್ ಹೈದರ್ ಅಲಿ, ಹೈದರ್ ಅಲಿಯ ಒಂದು ಕಾರ್ಯನೀತಿ ಮತ್ತು ಆತನ ಒಂದು ಜಾಣ್ಮೆ ಎನ್ನುವಂಥದ್ದು, ಆತನ ಒಂದು ಕೆಲಸದ ಸಾಮರ್ಥ್ಯದ ಸ್ಥಿತಿಗತಿ ಎನ್ನುವಂಥದ್ದು ನೋಡೋದಾದರೆ, ದಿ ಕಂಡೀಷನ್ ಆಫ್ ಮೈಸೂರು ಹ್ಯಾಡ್ ಬಿಕಮ್ ಕ್ವೈಟ್ deplorable in the last wars, but as soon as Hyder Ali held the reins of the kingdom in his hand, he paid his attention towards its economic improvement ಅಂತ ನಾವು ಕರಿತೀವಿ. ಮೈಸೂರು ಎನ್ನುವಂಥದ್ದು ಎರಡನೇ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ನಂಜರಾಜಯ್ಯ ಮತ್ತು ದೇವರಾಜಯ್ಯ ಎನ್ನುವಂಥ ದಳವಾಯಿಗಳು ಬಹುತೇಕ ಅಧಿಕಾರವನ್ನು ಕಬಳಿಸ್ತಾರೆ. ಬಹುತೇಕ ಅಧಿಕಾರವನ್ನು ಕಬಳಿಸಿದಾಗ ಹೆಸರಿಗೆ ಮಾತ್ರ ಎರಡನೇ ಕೃಷ್ಣರಾಜ ಒಡೆಯರ್ ಎನ್ನುವಂಥವನು ರಬ್ಬರ್ ಸ್ಟ್ಯಾಂಪ್ ಥರ ಸುಮ್ಮನೆ ಕುತ್ಕೊಂಡಿದ್ದು ಎಲ್ಲ ಅಧಿಕಾರಗಳು ಇವರ ಮೂಗಿನ ನೇರಕ್ಕನುಗುಣವಾಗಿ ನಡ್ಕೊಳ್ತಾ ಹೋಗಿರುತ್ತೆ. ಯಾವಾಗ ನಂಜರಾಜಯ್ಯ ಮತ್ತು ದೇವರಾಜಯ್ಯರವರ ಅಧಿಕಾರದ ಒಂದು ವಾಸ್ತವ ಸ್ಥಿತಿಯನ್ನು ಅರಿತುಕೊಂಡಿರ್ತಕ್ಕಂತಹ ಹೈದರ್ ಅಲಿ ಎನ್ನುವಂಥವನು ಅನೇಕ ಯುದ್ಧಗಳಲ್ಲಿ ಸೋಲುವಂಥ ಪರಿಸ್ಥಿತಿ ಮೈಸೂರು ರಾಜ್ಯಕ್ಕೆ ಬಂದಾಗ ಅದನ್ನು ಗೆಲುವನ್ನಾಗಿ ಮಾರ್ಪಡಿಸುವಲ್ಲಿ ಸಾಕಾದಷ್ಟು ಪ್ರಯತ್ನವನ್ನು ಪಟ್ಟು ನಂಜರಾಜಯ್ಯನ ಬಲವಂಟನಾಗಿರ್ತಕ್ಕಂಥ ಹೈದರ್ ಅಲಿ ಎನ್ನುವಂಥವನು ಶವಾಶ್ಗಿರಿಗೆ ಒಳಗಾಗ್ತಾನೆ. ಹಂತ ಹಂತವಾಗಿ ಕೆಲವು ಪ್ರದೇಶಗಳ ನಾಯಕನಾಗಿ ರೂಪಿತುಕೊಳ್ತಾನೆ. ದಿಂಡಿ ಕಲ್ಲಿನ ಫೌಜ್ದಾರ್ನಾಗಿನೂ ನೇಮಕಗೊಳ್ತಾನೆ. ಹೀಗೆ ಅನೇಕ ಬಿರುದುಗಳನ್ನು ಪಡೆದುಕೊಳ್ತಾನೆ. ಇದೆಲ್ಲ ಆದ ನಂತರದಲ್ಲಿ ದಳವಾಯಿಗಳನ್ನು ಅಧಿಕಾರದಿಂದ ಕಿತ್ತೊಗೆದು ಅಂತಿಮವಾಗಿರ್ತಕ್ಕಂಥ ಕಿಂಗ್ಡಮನ್ನು, ರಾಜತ್ವವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾನೆ. ಅಂತಹ ಸ್ಥಿತಿಯಲ್ಲಿ ಮೈಸೂರು ಸಂಸ್ಥಾನ ಅಥವಾ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಸೈನಿಕರ ದಂಗೆಯನ್ನು ತನ್ನ ಬುದ್ಧಿ ಮತ್ತು ಸಾಮರ್ಥ್ಯದಿಂದ ಅದನ್ನು ಈಸಿಯಾಗಿ ತಣಿಸುವಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿ ಅದನ್ನೆಲ್ಲ ಸರಿಪಡಿಸಿ ಮೈಸೂರಿನ ಒಂದು ರಾಜತ್ವವನ್ನು ಪಡೆಯುವಲ್ಲಿ ಮುನ್ನಡೆದ ಅಂತ ನಾವು ಕರಿಬೋದು. ಸೊ ಫಾರ್ ಆಲ್ ದ ಜ್ಯುವೆಲರಿ ಆಫ್ ದ ಸ್ಟೇಟ್ ವಾಸ್ ಪೌನ್ಡ್ ವಿತ್ ಎ ವೆಲ್ತ್ ಮರ್ಚೆಂಟ್ ಆಫ್ ಶ್ರೀರಂಗಪಟ್ಟಣಂ. ಅವನು ಹೈದರಾಬಾದಿನ ಉತ್ತರಾಧಿಕಾರತ್ವದ ಕಲಹದಲ್ಲಿ ಕರ್ನಾಟಕ ಯುದ್ಧಗಳಲ್ಲಿ ಪಡ್ಕೊಂಡಿರ್ತಕ್ಕಂಥ ಎಲ್ಲ ನಗನಾಣ್ಯಗಳನ್ನು ಅಂತಿಮವಾಗಿ ಸೈನಿಕರಲ್ಲಿ ಉಂಟಾಗಿರ್ತಕ್ಕಂತಹ ದಂಗೆಯನ್ನು ತಮಣಿಸಲಿಕ್ಕೆ, ತನ್ನ ಪರವಾಗಿ ಎಲ್ಲರನ್ನ ಸೆಳೆದುಕೊಳ್ಳಲಿಕ್ಕೆ ಮತ್ತು ಮೈಸೂರಿನ ರಾಜತ್ವವನ್ನು ಪಡೆದುಕೊಳ್ಳಲಿಕ್ಕೆ, ಮೈಸೂರಿನ ಅಧಿಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಪಟ್ಟು ಮತ್ತು ಶ್ರೀರಂಗಪಟ್ಟಣದವನ್ನು ವ್ಯಾಪಾರದ ದೃಷ್ಟಿಯಿಂದಲೂ ಮತ್ತು ಸಂಪತ್ತಿನ ದೃಷ್ಟಿಯಿಂದಲೂ ಅಭಿವೃದ್ಧಿಯನ್ನು ಪಡಿಸಲಿಕ್ಕೆ ಅವನು ತಯಾರಿಯನ್ನು ಮಾಡಿಕೊಂಡ ಅಂತ ನಾವು ಕರಿಬೋದು. ವೆನ್ ದ ಕಿಂಗ್ ಆಫ್ ಮೈಸೂರು ವಾಸ್ ಅಂಡರ್ ದ ಸುಪ್ರಮಸಿ ಆಫ್ ಡೆಲ್ಲಿ,
At the same time, many small rulers were the subordinates of the kingdom of ಮೈಸೂರು ಅಂತ ನಾವು ಕರಿತೀವಿ. ಯಾವಾಗ ಇಲ್ಲಿ ದೆಹಲಿಯ ಕೈ ಕೆಳಗಡೆನೆ ಇರುವಂತಹ ಮೈಸೂರು ಸಂಸ್ಥಾನ ಅಥವಾ ಮೈಸೂರು ರಾಜ್ಯ ಎನ್ನುವಂಥದ್ದು, ಅದೇ ಸಂದರ್ಭದಲ್ಲಿ ಅನೇಕ ಮೈಸೂರು ಸಂಸ್ಥಾನದ ಕೆಳಗಡೆ ಇರತಕ್ಕಂಥ ಸಣ್ಣ ಸಣ್ಣ ಪಾಳೆಗಾರರು, ನಾಯಂಕರುಗಳು, ಅಮರ ನಾಯಕರುಗಳು, ಸಣ್ಣ ಸಣ್ಣ ಸಾಮಂತ ದೊರೆಗಳು ಬಾಲವನ್ನು ಬೆಚ್ಚಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಹೀಗಾಗಿ ಅದನ್ನೆಲ್ಲ ಸರಿಪಡಿಸಲಿಕ್ಕೆ, ಹದ್ದುಬಸ್ತಿಗೆ ತರಲಿಕ್ಕೆ ಹೈದರಾಲಿ ಎನ್ನುವಂಥವನು ಸಾಕಾದಷ್ಟು ಪ್ರಯತ್ನವನ್ನು ಪಟ್ಟು ಅನೇಕ ಸಣ್ಣ ಸಣ್ಣ ಸಾಮಂತರುಗಳ ಮೇಲೆ ಹಿಡಿತವನ್ನು ಸಾಧಿಸಿ ಮೈಸೂರನ್ನು ಗಟ್ಟಿತನವನ್ನಾಗಿ ಮಾಡುವಲ್ಲಿ ಅವನು ಯಶಸ್ವಿಯಾದ ಅಂತ ನಾವು ಕರಿಬೋದು. ಫೋರ್ತ್ ಒನ್ ಪಾಯಿಂಟ್, ಹೈದರಾಲಿ ಸಪ್ರೆಸ್ಡ್ ದೀಸ್ ಪಾಲಿಗ್ರಾಸ್ and established law and order in the kingdom with the help of his powerful army and efficient commandership. ಹೀಗೆ ಯಾವಾಗ ಮೈಸೂರಿನ ರಾಜತ್ವವನ್ನು, ಅಧಿಕಾರವನ್ನು ಪಡೆದುಕೊಂಡಿರ್ತಕ್ಕಂಥ ಹೈದರಾಲಿ ಎನ್ನುವಂಥವನು ಅತಿ ಬೇಗ ಶೀಘ್ರವಾಗಿ ಮೈಸೂರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಅದ್ಭುತವಾಗಿ ರೂಪಿಸ್ತಾನೆ. ಆರ್ಮಿಯಲ್ಲಿ ಶಿಸ್ತನ್ನು, ಸಂಯಮವನ್ನು, ಯುದ್ಧವನ್ನು, ಸಾಮರ್ಥ್ಯವನ್ನು, ತಾಕತ್ತನ್ನು ರೂಪಿಸುವಲ್ಲಿ ಒಬ್ಬ ನಾಯಕನಿಗಿರತಕ್ಕಂಥ ಗುಣವನ್ನು ಪ್ರದರ್ಶನ ಮಾಡ್ತಾನೆ. ಒಬ್ಬ ನಾಯಕ ಇನ್ನೊಬ್ಬ ನಾಯಕನ ಹುಟ್ಟು ಹಾಕಲಿಕ್ಕೆ ಹೈದರಾಲಿ ಎನ್ನುವಂಥವನು ಬೆಸ್ಟ್ ಎಕ್ಸಾಂಪಲ್ ಆಗಿ ಕಾಡ್ತಾನೆ. ಹೀಗೆ ಒಬ್ಬ ದಕ್ಷ ಕಮಾಂಡರ್ ಆಗಿ ತನ್ನ ರಾಜ್ಯದಲ್ಲಿರ್ತಕ್ಕಂತಹ ಸೈನಿಕರನ್ನು ಅದ್ಭುತವಾಗಿ ತರಬೇತಿಯನ್ನುಗೊಳಿಸಿ ಯುದ್ಧಕ್ಕೂ ಸೈ ಯಾವುದಕ್ಕೂ ರೆಡಿ ಎನ್ನುವಂಥದ್ದನ್ನು ತೋರಿಸಲಿಕ್ಕೆ ಅವನು ಒಬ್ಬ ಪ್ರಯತ್ನಪೂರ್ವಕ ನಿರಂತರವಾಗಿರ್ತಕ್ಕಂಥ ಹೋರಾಟ ಮಾಡುವಂಥ ವ್ಯಕ್ತಿ ಅಂತ ನಾವು ನೋಡ್ಬೋದು. ಹೈದರಾಲಿ ಗ್ರಾಂಟೆಡ್ ಮೈಸೂರು ಎ ಸಾಲಿಡ್ ಅಂಡ್ ವೆಲ್ ಮ್ಯಾನೇಜ್ಡ್ ಅಡ್ಮಿನಿಸ್ಟ್ರೇಷನ್. ಯಾವಾಗ ಮೈಸೂರಿನ ಸರ್ವಾಧಿಕಾರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮೈಸೂರನ್ನು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ತನ್ನ ಶಕ್ತಿ ಮತ್ತು ಬುದ್ಧಿವಂತಿಕೆಯಿಂದ ಅಭಿವೃದ್ಧಿಯನ್ನು ಪಡಿಸುವಂಥ ಕೆಲಸವನ್ನು ಮಾಡಿದೆ ಅಂತ ನಾವು ಕರಿಬೋದು. ಹೈದರಾಲಿ ಅಂಡ್ ಮರಾಠಾಸ್, ಹೈದರಾಲಿ ಮತ್ತು ಮರಾಠರ ಒಂದು ಕಮ್ಯುನಿಕೇಷನ್ ಹೇಗಿತ್ತು ಅಂತ ನಾವು ನೋಡಿದಾಗ, the increasing influence of Hyderali and alarmed the English, the Nizama and Marathas. ಯಾವಾಗ ಏನಾಯ್ತು ಅಂತಂದರೆ, ಹೈದರಾಲಿ ಎನ್ನುವಂಥವನು ತನ್ನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ರೂಪಿಸಿಕೊಂಡಾಗ ಸ್ಥಳೀಯ ರಾಜರೊಂದಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಕಮ್ಯುನಿಕೇಟನ್ನು ಮಾಡಿದಾಗ ಇಂಗ್ಲೀಷರಿಗೆ ಒಂದು ಮುನ್ಸೂಚನೆ ಅಥವಾ ಎಚ್ಚರಿಕೆ ಎನ್ನುವಂಥದ್ದು ಬಂತು. ದಕ್ಷಿಣ ಭಾರತದಲ್ಲಿ ಇಂಗ್ಲಿಷ್ ಸಾಮ್ರಾಜ್ಯದ ವಿಸ್ತಾರಕ್ಕೆ, ಇಂಗ್ಲಿಷ್ ಸಾಮ್ರಾಜ್ಯದ ಒಂದು ಪ್ರಗತಿಗೆ ಇವನು ಯಾವತ್ತಿದ್ರೂ ಮೊಗ್ಗಲು ಮುಳ್ಳು ಎನ್ನುವಂಥದ್ದನ್ನು ಕಂಡುಕೊಂಡ್ರು. ಪೇಶ್ವೆ ಮಾಧವರಾವ್ ಮೇಡ್ ಆನ್ ಇನ್ವಾಷನ್ಸ್ ಓವರ್ ಮೈಸೂರು ಇನ್ 1764. ಮಾಧವರಾವ್ ಎನ್ನುವಂಥವನು ಮೈಸೂರಿನ ಮೇಲೆ ಒಂದು ದಾಳಿಯನ್ನು ಮಾಡಲಿಕ್ಕೆ ಅಥವಾ ಪ್ರಯತ್ನವನ್ನು ಪಟ್ಟರು ಅದನ್ನೆಲ್ಲ ಹತ್ತಿಕ್ಕುವಂಥದ್ದು ಮತ್ತು ಅದನ್ನು ವಿಫಲತೆಯನ್ನುಗೊಳಿಸುವಂಥ ಕೆಲಸದಲ್ಲಿ ಹೈದರಾಲಿ ಎನ್ನುವಂಥವನು ಯಶಸ್ವಿ ಆಗ್ತಾನೆ. He defeated Hyderali in the Battle of the Valiahal in the 1765 and compelled him to conclude a treaty. ಹೈದರಾಲಿ ಎನ್ನುವಂಥವನು ಎರಡನೇ ಮಾಧವರಾವ್ ಎನ್ನುವಂಥವನು ದಾಳಿ ಮಾಡಿದ್ರು ಅಲ್ಲಿ ಅವನಿಗೆ ತಾತ್ಕಾಲಿಕವಾಗಿರ್ತಕ್ಕಂಥ ಸೋಲಾಗಿದ್ರೂ ಅದನ್ನು ಚಾಲೆಂಜಿಂಗ್ ಆಗಿ ತೆಗೆದುಕೊಂಡು ಮುನ್ನುಗ್ಗುವಂಥ ಕೆಲಸವನ್ನು ಮಾಡ್ತಾನೆ. ಅಕಾರ್ಡಿಂಗ್ ಟು ದ ಟರ್ಮ್ಸ್ ಆಫ್ ದಿಸ್ ಟ್ರೀಟಿ, ಹೈದರಾಲಿ ಹ್ಯಾಂಡ್ ಗಿವ್ ಎ ಡಿಸ್ಟ್ರಿಕ್ಟ್ ಆಫ್ ಗುತ್ತಿ and Savanur along with 32 lakhs of rupees to Marathas. ಹೀಗೆ ಮರಾಠರು ದಾಳಿಯನ್ನು ಮಾಡಿದಾಗ ಅವರಿಗೆ 32 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಗುತ್ತಿ ಸವಣೂರು ಎನ್ನುವಂತಹ ಪ್ರದೇಶವನ್ನು ನೀಡುವುದರ ಮೂಲಕ ಅದನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವಲ್ಲಿ ಯಶಸ್ವಿಯಾದ. By the year of 1766, the trio of English and Nizama and Marathas made a strong confederation against Hyderali in order to crush him completely, but none of them had confidence in the others. ಹೈದರಾಲಿಯ ವಿರುದ್ಧ ಮರಾಠರು, ಹೈದರಾಬಾದಿನ ನಿಜಾಮ ಮತ್ತು ಇಂಗ್ಲಿಷರು ತ್ರಿಪಡೆ ಕೂಟವನ್ನು ಮಾಡಿಕೊಂಡ್ರು ಆ ಕೂಟವನ್ನು ಭೇದಿಸುವಂಥ ಶಕ್ತಿ ಮತ್ತು ಸಾಮರ್ಥ್ಯ ಎನ್ನುವಂಥದ್ದು ಇವನಿಗಿರುತ್ತೆ. ಅದಕ್ಕಿಂತಲೂ ಮತ್ತೊಂದು ಪ್ರತಿತಂತ್ರವನ್ನು ರೂಪಿಸುವಲ್ಲಿ ಹೈದರಾಲಿ ಎನ್ನುವಂಥವನು ನಿಸ್ಸೀಮನಾಗಿದ್ದ. ಹೀಗೆ ಹೈದರಾಲಿ ಎನ್ನುವಂಥವನು ಯಾವುದಕ್ಕೂ ಬೊಗ್ಗದ ಜಗ್ಗದೆ
ಆತನ ಜೀವನವೇ ಒಂದು ಹೋರಾಟಮಯವಾಗಿತ್ತು ಅಂತ ನಾವು ಕರಿತೀವಿ. ಆತನ ನವಾಬ್ ಆಫ್ ಮೈಸೂರು ಅಂತ ಕರೀತಾರೆ, ಸರ್ವಾಧಿಕಾರಿ ಆಫ್ ಮೈಸೂರು ಅಂತ ಕರೀತಾರೆ, ದಲವಾಯಿ ಆಫ್ ಮೈಸೂರು ಅಂತ ಕರೀತಾರೆ, ಸಂಸ್ ಉಲ್ ಮುಲ್ಕ್, ಅಮೀರ್ ಉದ್ ದೌಲಾ ಅಂತಲೂ ಕರೀತಾರೆ. ಈ ರೀತಿಯಾಗಿ ಹೈದರಾಲಿ ಎನ್ನುವಂಥವನು ತನ್ನ